ಚಿಕ್ಕಮಗಳೂರಿನಲ್ಲಿ ಆಪರೇಷನ್ ಕಾಡು ಕೋಣ ಭರ್ಜರಿ ಸಕ್ಸಸ್ ಆಗಿದೆ. ಕಳೆದ ಗುರುವಾರ ಆದೇಶ ಬಂದಿದ್ದು ಕಾಡ್ತಾ ಇದ್ದಂತಹ 4 ಕಾಡುಕೋಣಗಳನ್ನು ಸೆರೆ ಹಿಡಿಯುವುದಕ್ಕೆ. ಕಾಡುಕೋಣಗಳ ಹಾವಳಿಯಿಂದಾಗಿ ಆ ಭಾಗದ ಜನ ತತ್ತರಿಸಿ ಹೋಗಿದ್ರು. ಈಗ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸಿ 4 ಕಾಡುಕೋಣಗಳಲ್ಲಿ ಒಂದನ್ನ ಖೆಡ್ಡಾಗಿ ಕೆಡುವಲ್ಲಿ ಸಕ್ಸಸ್ ಆಗಿದೆ. ಒಂದನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದ ತ್ಯಾವರೆಕೊಪ್ಪ ಸಿಂಹಧಾಮಕ್ಕೆ ಕಾಡುಕೋಣವನ್ನ ಶಿಫ್ಟ್ ಮಾಡಲಾಗುತ್ತೆ. ಅರಣ್ಯ ಇಲಾಖೆ 2 ದಿನಗಳ ಕಾಲ ನಡೆಸಿದಂತಹ ಕಾರ್ಯಾಚರಣೆಗೆ ಸಿಕ್ಕಂತಹ ಯಶಸ್ಸಿದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡುತ್ತಾ ಹೋಗ್ತಾರೆ. ಮಹಾರುದ್ರ, ಗುಜರಾತ್ನಿಂದೆಲ್ಲ ವಿಶೇಷ ಅಧಿಕಾರಿಗಳನ್ನ ಈ ಕಾರ್ಯಾಚರಣೆಗಾಗಿ ಕರೆಸಿಕೊಳ್ಳಲಾಗಿತ್ತು. ಇದರ ಮಧ್ಯೆ ಪ್ರಾಣಿ ಪ್ರಿಯರಿಂದ ಇದಕ್ಕೆ ವಿರೋಧ ಕೂಡ ವ್ಯಕ್ತವಾಗಿತ್ತು. ಗುಂಪಿನಲ್ಲಿ ಸಂಚರಿಸುವಂತಹ ಪ್ರಾಣಿಗಳಿವು, ಈ ರೀತಿ ಅವುಗಳನ್ನ ಸೆರೆ ಹಿಡಿಯುವುದು ತಪ್ಪು ಅಂತ ಹೇಳಿ ಅದೆಲ್ಲದರ ಮಧ್ಯೆಯೂ ಕೂಡ ಕಾರ್ಯಾಚರಣೆ ನಡೆದಿದೆ. ಒಂದನ್ನ ಸೆರೆ ಹಿಡಿದಿದ್ದಾರೆ. ಯಾವ ರೀತಿ ಸೆರೆ ಹಿಡಿದ್ರು? ಉಳಿದಂತಹ 3 ಕಾಡುಕೋಣಗಳ ಸೆರೆಗೆ ಹೇಗೆ ಕಾರ್ಯಾಚರಣೆ ಮುಂದುವರೆದಿದೆ ಮಹಾರುದ್ರ? ಹೌದು ವಿದ್ಯೆ, ಏನಂದ್ರೆ ಕಾಪಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ವಿಪರೀತವಾಗಿತ್ತು. ಈ ಹಿಂದೆನೂ ಕೂಡ ಕಾಡುಕೋಣ ಮತ್ತು ಹಾಗೂ ಆನೆಗಳ ದಾಳಿಯಿಂದ ಹಲವಾರು ರೈತರು ಕೂಡ ಒಂದು ಸಾವೇಗಾಡಿದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕಾಡಾನೆಯ ಸೆರೆಯ ನಂತರ ಏನಂದ್ರೆ ಕಾಡುಕೋಣಗಳ ಹಾವಳಿಯು ಕೂಡ ಕಾಫಿ ತೋಟದಲ್ಲಿ ವಿಪರೀತವಾಗಿತ್ತು. ರೈತರು ಏನಂದ್ರೆ ತೋಟಗಳಿಗೆ ಹೋಗಿ ಒಂದು ಜಮೀನು ಕಾರ್ಯವನ್ನು ಮಾಡ್ಲಿಕ್ಕೂ ಕೂಡ ಆಗದೇ ಇರುವಂತ ಪರಿಸ್ಥಿತಿ ಎದುರಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರ ಒಂದು ಅನುಮತಿಯನ್ನ ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡರು ಮತ್ತು ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಏನಂದ್ರೆ ಕಳೆದ 2 ದಿನಗಳಿಂದಲೇ ಏನಂದ್ರೆ ಕಾಡುಕೋಣ ಸೆರೆಗೆ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಇವತ್ತು ಏನಂದ್ರೆ ಕಾಡುಕೋಣವನ್ನ ಒಂದು ಸೆರೆ ಹಿಡಿದಿದ್ದಾರೆ. ಅದರಲ್ಲಿ 4 ಕಾಡುಕೋಣಗಳು ಏನಂದ್ರೆ ವಿಪರೀತವಾಗಿ ಮಾನವನ ಮೇಲೆ ಒಂದು ದಾಳಿಯನ್ನ ಮಾಡ್ತಿತ್ತು. ಅದರಲ್ಲಿ ಒಂದು ಕಾಡುಕೋಣವನ್ನ ಈಗ ಯಶಸ್ವಿಯಾಗಿ ಸೆರೆ ಹಿಡಿದ್ದಾರೆ. ಇದು ದಕ್ಷಿಣ ಭಾರತದಲ್ಲೇ ಮೊದಲ ಒಂದು ಯಶಸ್ವಿ ಕಾರ್ಯಾಚರಣೆ ಅಂತೇಳಿ ಒಂದು ಸಿಬ್ಬಂದಿಗಳು ಹೇಳ್ತಿರುವಂತದ್ದು. ಈಗ ಏನಂದ್ರೆ ಸ್ಥಳೀಯರು ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಕಾರ್ಯಾಚರಣೆ ಯಶಸ್ವಿ ಆಗಿದೆ ಅಂತೇಳಿ. ಈ ಕಾರ್ಯಾಚರಣೆಗೆ ಆರಂಭದಲ್ಲಿ ಏನಂದ್ರೆ ಪರಿಸರವಾದಿಗಳು ಮತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ದು. ಏನಂದ್ರೆ ಕಾಡು ಪ್ರಾಣಿಗಳನ್ನ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಒಂದು ಸೆರೆ ಹಿಡಿತೀರಿ, ಅವಕ್ಕೆ ಏನಾದ್ರು ತೊಂದರೆ ಆದ್ರೆ ಯಾರು ಹೊಣೆ ಅನ್ನೋದು ಕೂಡ ಅವರು ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅರಣ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಸ್ಥಳೀಯರ ನೇತೃತ್ವದಲ್ಲಿ ಈಗ 4 ಕಾಡುಕೋಣಗಳಲ್ಲಿ 1 ಕಾಡುಕೋಣವನ್ನು ಯಶಸ್ವಿಯಾಗಿ ಸೆರೆ ಹಿಡಿದು ಶಿವಮೊಗ್ಗದ ಸಿಂಹಧಾಮಕ್ಕೆ ಈಗಾಗಲೇ ಬಿಟ್ಟಿದ್ದಾರೆ. ಅದರ ಒಂದು ಆರೋಗ್ಯವನ್ನು ಕೂಡ ಪರಿಶೀಲನೆ ಮಾಡಿ ಅದು ಆರೋಗ್ಯವಾಗಿ ನಂತರ ಏನಂದ್ರೆ ಅದನ್ನ ಕಾಡಿಗೆ ಬಿಡುವ ಒಂದು ಪ್ರಯತ್ನವನ್ನು ಕೂಡ ಈಗೆಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಒಂದು 3 ಕಾಡುಕೋಣದ ಕಾರ್ಯಾಚರಣೆಗೆ ಒಂದು ಸ್ವಲ್ಪ ತೊಡಕಾಗಿರುವಂತದ್ದು. ಯಾಕಂದ್ರೆ ಕಾಫಿ ತೋಟದಲ್ಲಿ ಆ ಕಾಡುಕೋಣಗಳ ಚಲನವಲನ ಇರುವುದರಿಂದ ಅಲ್ಲಿ ಕಾರ್ಯಾಚರಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಅರಣ್ಯ ಇಲಾಖೆಗಳು ಮುಂದಿನ ಒಂದು ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.